Hello everyone, welcome our education channel We Learn Together. ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದು ಯಾವುದೇ ರೀತಿಯಾದಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಅಲ್ಲ, ಏನು ನಾವು ಇಂಪಾರ್ಟೆಂಟ್ ಆಗಿ ಇರುವಂತಹ ಲೆಸನ್ಗಳ ನೋಟ್ಸ್ಗಳನ್ನು ಕೊಡ್ತಾ ಇದ್ವೋ ಅದೇ ರೀತಿ ಈ ಭಾರತ ಸಂವಿಧಾನ ಹೇಳುವಂಥ ಒಂದು ಟಾಪಿಕ್ನಲ್ಲಿ ಇಂಪಾರ್ಟೆಂಟ್ ಇರುವಂತಹ ನೋಟ್ಸ್ಗಳ ಬದಲಾಗಿ MCQ ಮಾದರಿಯ ಪ್ರಶ್ನೆಗಳನ್ನು ಇಟ್ಟಿರುವಂಥದ್ದು. ಸುಮಾರು 9ನೇ ತರಗತಿಯ ಇನ್ನೊಂದು ರಾಜ್ಯಶಾಸ್ತ್ರ ಒಂದು ಟಾಪಿಕಲ್ಲಿ ಈ ಭಾರತ ಸಂವಿಧಾನ ಹೇಳುವಂಥ ಒಂದು ಲೆಸನ್ ಇದೆ. ಅದರಲ್ಲಿ ಇರುವಂತಹ ಇಂಪಾರ್ಟೆಂಟ್ ಆಗಿ ಬರುವಂತಹ ಅಥವಾ ಕೇಳಬಹುದಾದಂತಹ ಕೆಲವೊಂದಿಷ್ಟು ಇಸ್ವಿಗಳಾಗಿರಬಹುದು, ಅಥವಾ ಅಧ್ಯಕ್ಷರು ಯಾರು ಅಂತ ಆಗಿರಬಹುದು, ಅಥವಾ ಆರ್ಟಿಕಲ್ಸ್ಗಳು ವಿಧಿಗಳಾಗಿರಬಹುದು, ಇವುಗಳ ಕುರಿತಾಗಿದೆ. ಅದರ ಒಂದಿಷ್ಟು MCQಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ಹೊಸದಾಗಿ ಯೂಸರ್ ಆಗಿದೆ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಹೆಚ್ಚೆಚ್ಚು ಶೇರ್ ಸಹ ಮಾಡಿ. ಹಿಂದಿನ ಒಂದು ವಿಡಿಯೋದಲ್ಲಿ ಒಂದು ಪ್ರಶ್ನೆಯನ್ನು ನೀಡಲಾಗಿತ್ತು, ಭಾರತದ ವಾಯುಸೇನೆಯ ದಕ್ಷಿಣ ಕಮಾಂಡಿನ ಕೇಂದ್ರ ಸ್ಥಳ ಎಲ್ಲಿ ಇದೆ ಅನ್ನುವಂಥ ಪ್ರಶ್ನೆ. ಅದಕ್ಕೆ 4 ಆಪ್ಷನ್ಗಳು: ಅಲಹಾಬಾದ್, ಶಿಲ್ಲಾಂಗ್, ತಿರುವನಂತಪುರಂ ಹಾಗೆ ಗಾಂಧಿನಗರ. ಭಾರತದ ವಾಯುಸೇನೆ ಆಗಿರಬಹುದು, ಭೂಸೇನೆ ಆಗಿರಬಹುದು ಅಥವಾ ಜಲಸೇನೆ ಆಗಿರಬಹುದು, ಅವುಗಳ ಪ್ರಮುಖ ಕಮಾಂಡ್ಗಳು ಹಾಗೂ ಅದರ ಕೇಂದ್ರ ಸ್ಥಳಗಳು ಎಲ್ಲೆಲ್ಲಿ ಇದೆ ಅನ್ನುವಂಥದ್ದನ್ನು ನೋಡಿಟ್ಕೊಳ್ಬೇಕಾಗತ್ತೆ. ಮತ್ತು ಅದರ ಮುಖ್ಯಸ್ಥರನ್ನು, ಭೂಸೇನೆಯ ಮುಖ್ಯಸ್ಥರನ್ನು ಏನಂತ ಕರೀತಾರೆ, ವಾಯುಸೇನೆಯ ಮುಖ್ಯಸ್ಥರನ್ನು ಏನಂತ ಕರೀತಾರೆ, ಅವರ ಗ್ರೇಡ್ಗಳೇನು ಅನ್ನುವಂಥದ್ದನ್ನು ನೋಡಿಟ್ಕೊಳ್ಬೇಕು. ಈ ಭಾರತದ ವಾಯುಸೇನೆಯ ದಕ್ಷಿಣ ಕಮಾಂಡಿನ ಕೇಂದ್ರ ಸ್ಥಳ ಇರುವಂಥದ್ದು ತಿರುವನಂತಪುರಂನಲ್ಲಿ. ಉತ್ತರಗಳನ್ನು ಕಮೆಂಟ್ ಮಾಡಿದ್ರಿ ನೀವು, ನಿಮ್ಮ ಉತ್ತರಕ್ಕಾಗಿ ಧನ್ಯವಾದಗಳು. ಇದು ನಿನ್ನೆ ಕೇಳಿದಂತಹ ಒಂದು ಪ್ರಶ್ನೆಯಾಗಿತ್ತು. ಇವತ್ತಿನ ಈ ಒಂದು ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಈಗ ಸ್ಟಾರ್ಟ್ ಮಾಡ್ತಾ ಹೋಗೋಣ ನಾವು. ಫಸ್ಟ್ ಕ್ವಶನ್, ಭಾರತ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು? ಕೇಳುವಂತಹ ಪ್ರಶ್ನೆ, ಭಾರತ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ ಅಂತ ಕೇಳಿದಾರೋ, ಅಂಗೀಕಾರ ಮಾಡಿದ್ದು ಯಾವಾಗ ಅಂತ ಕೇಳಿದಾರೋ ಅನ್ನುವಂಥದ್ದನ್ನು ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿ ಭಾರತ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು? ಆಪ್ಷನ್ ಎ 1946, ಆಪ್ಷನ್ ಬಿ 1949, ಆಪ್ಷನ್ ಸಿ 1950 ಹಾಗೆ ಆಪ್ಷನ್ ಡಿ 1951. ಇಲ್ಲಿ 1950ರಲ್ಲಿ ಭಾರತದ ಸಂವಿಧಾನ ಜಾರಿಗೆ ಬಂದಿದ್ದು. 1950 ಜನವರಿ 26ಕ್ಕೆ ಭಾರತ ಸಂವಿಧಾನ ಜಾರಿಗೆ ಬರುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, 1946ರಲ್ಲಿ ರಚನೆಯಾದ ಭಾರತ ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟಿತ್ತು? 1946ರಲ್ಲಿ ಸಂವಿಧಾನವನ್ನು ರಚಿಸಲಿಕ್ಕೆ ಸಂವಿಧಾನ ರಚನಾ ಸಭೆ ಇದನ್ನು ಮಾಡಲಾಗುತ್ತೆ. ಆಗ ಅಲ್ಲಿನ ಸದಸ್ಯರ ಸಂಖ್ಯೆ ಎಷ್ಟು? 299, 389, 350 ಹಾಗೆ 315. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ 389 ಜನ ಸದಸ್ಯರು ಇರ್ತಾರೆ. ಆಗ ಇನ್ನು ಭಾರತ ಮತ್ತು ಪಾಕಿಸ್ತಾನ ಅಂತ ದೇಶ ವಿಭಜನೆ ಆಗಿಲ್ಲದೆ ಇರೋ ಕಾರಣ ಇಷ್ಟಿರ್ತಾರೆ. ನಂತರ 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅಂತ 2 ಪ್ರತ್ಯೇಕ ರಾಷ್ಟ್ರಗಳಾದ ನಂತರ 299 ಜನ ಸದಸ್ಯರಾಗ್ತಾರೆ ಸಂವಿಧಾನ ರಚನಾ ಸಭೆಯಲ್ಲಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದಿದ್ದು ಯಾವಾಗ? ಆಪ್ಷನ್ 10 ಡಿಸೆಂಬರ್ 1946, 11 ಡಿಸೆಂಬರ್ 1946, 8 ಡಿಸೆಂಬರ್ 1946, 9 ಡಿಸೆಂಬರ್ 1946. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಪ್ರಾರಂಭ ಆಗಿರುವಂಥದ್ದು ಅಥವಾ ನಡೆದಿದ್ದು. ಸರಿಯಾದ ಉತ್ತರಲ್ಲಿ ಆಪ್ಷನ್ ಡಿ ಡಿಸೆಂಬರ್ 9, 1946ರಲ್ಲಿ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆಯುತ್ತೆ. ನೆಕ್ಸ್ಟ್, ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಡಾಕ್ಟರ್ BR ಅಂಬೇಡ್ಕರ್, ಸಚ್ಚಿದಾನಂದ ಸಿನ್ಹಾ, TT ಕೃಷ್ಣಮಾಚಾರಿ. ಸರಿಯಾದ ಉತ್ತರ ಇಲ್ಲಿ ಸಚ್ಚಿದಾನಂದ ಸಿನ್ಹಾ ಇವರು ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿದ್ದರು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ನಂತರ ಕಾಯಂ ಅಧ್ಯಕ್ಷರಾಗ್ತಾರೆ ಸಂವಿಧಾನ ರಚನಾ ಸಭೆಗೆ. ನೆಕ್ಸ್ಟ್ ಐದನೇ ಪ್ರಶ್ನೆ, ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು? ಆಪ್ಷನ್ ಎ TT ಕೃಷ್ಣಮಾಚಾರಿ, ಆಪ್ಷನ್ ಬಿ N ಗೋಪಾಲಸ್ವಾಮಿ ಅಯ್ಯಂಗಾರ್, ಸಿ ಮಾಧವರಾವ್ ಹಾಗೆ ಆಪ್ಷನ್ ಡಿ ಡಾಕ್ಟರ್ BR ಅಂಬೇಡ್ಕರ್. ಸಂವಿಧಾನ ಕರಡು ಸಮಿತಿ ಇದರ ಅಧ್ಯಕ್ಷರಾಗಿದ್ದಂಥವರು ಡಾಕ್ಟರ್ BR ಅಂಬೇಡ್ಕರ್. ಆಪ್ಷನ್ 4 ಸರಿಯಾಗಿದೆ. ಇವರನ್ನು ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ.
ನೆಕ್ಸ್ಟ್ 6ನೇ ಪ್ರಶ್ನೆ, ಸಂವಿಧಾನ ಅಂಗೀಕಾರವಾದ ದಿನ. ಅಲ್ಲಿ ನೋಡಾಯ್ತು ಸಂವಿಧಾನ ಜಾರಿಗೆ ಬಂದ ದಿನ ಯಾವಾಗ ಅಂತ ನೋಡಿದ್ರೆ 1950 ಜನವರಿ 26. ಇಲ್ಲಿ ಕೇಳಿರುವಂಥದ್ದು ಅಂಗೀಕಾರ ಆದ ದಿನ ನವೆಂಬರ್ 26, 1949, ಡಿಸೆಂಬರ್ 26, 1949, ಜನವರಿ 26, 1950, ಹಾಗೆ ಆಪ್ಷನ್ ಡಿ ಜನವರಿ 25, 1950. ಸರಿಯಾದ ಉತ್ತರ ಇಲ್ಲಿ ನವೆಂಬರ್ 26, 1949ರಲ್ಲಿ ಸಂವಿಧಾನ ಅಂಗೀಕಾರ ಆಗುತ್ತೆ. ನಂತರ ಅದು 1950 ಜನವರಿ 26ರಂದು ಜಾರಿಗೆ ಬರುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಈ ತಿದ್ದುಪಡಿಯ ಮೂಲಕ ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದ ಮತ್ತು ಜಾತ್ಯತೀತ ಎಂಬ ಪದವನ್ನು ಅಳವಡಿಸಲಾಗಿದೆ. 40ನೇ ತಿದ್ದುಪಡಿ, 41ನೇ ತಿದ್ದುಪಡಿ, 42ನೇ ತಿದ್ದುಪಡಿ, ಹಾಗೆ 44ನೇ ತಿದ್ದುಪಡಿ. ಸಂವಿಧಾನದ ಪ್ರಸ್ತಾವನೆಗೆ ಅಥವಾ ಪೂರ್ವ ಪೀಠಿಕೆ, ಸಂವಿಧಾನದ ಪೂರ್ವ ಪೀಠಿಕೆಗೆ ಸಮಾಜವಾದ ಹಾಗೂ ಜಾತ್ಯತೀತ ಹೇಳುವಂಥ 2 ಪದಗಳನ್ನು ಯಾವ ಒಂದು ತಿದ್ದುಪಡಿಯ ಮೂಲಕ ಅಳವಡಿಸಲಾಯಿತು? ಸರಿಯಾದಂತಹ ಉತ್ತರ 42ನೇ ತಿದ್ದುಪಡಿಯ ಮೂಲಕ ಅಳವಡಿಕೆಯನ್ನು ಮಾಡಲಾಗುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳ ಸಂಖ್ಯೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಹಾಗೆ ಸಮವರ್ತಿ ಪಟ್ಟಿ ಹೇಳುವಂತಹ 3 ರೀತಿಯ ಪಟ್ಟಿಗಳನ್ನ ನಾವು ನೋಡ್ತೇವೆ. ಕೇಂದ್ರ ಪಟ್ಟಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರುವಂಥದ್ದು, ರಾಜ್ಯ ಪಟ್ಟಿಯಲ್ಲಿ ರಾಜ್ಯ ಸರ್ಕಾರಕ್ಕೆ, ಸಮವರ್ತಿ ಪಟ್ಟಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ 2 ಅಧಿಕಾರದ ಹಂಚಿಕೆ ಇರುವಂಥದ್ದು. ಇಲ್ಲಿ ಕೇಂದ್ರ ಪಟ್ಟಿಯಲ್ಲಿರುವಂತಹ ವಿಷಯಗಳ ಸಂಖ್ಯೆ ಎಷ್ಟು? 51, 62, 100, 110. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ 100 ವಿಷಯಗಳು ಕೇಂದ್ರ ಪಟ್ಟಿಯಲ್ಲಿ ಇರುವಂಥದ್ದು. ನೆಕ್ಸ್ಟ್ 9ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಕಂಡುಬರುತ್ತೆ? 4ನೇ ಭಾಗ, 2ನೇ ಭಾಗ, 10ನೇ ಭಾಗ, 3ನೇ ಭಾಗ. ಸರಿಯಾದ ಉತ್ತರ ಇಲ್ಲಿ 3ನೇ ಭಾಗದಲ್ಲಿ, ಆಪ್ಷನ್ ಡಿ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ನಾವು ಕಾಣ್ತೇವೆ. ಒಟ್ಟು 6 ಮೂಲಭೂತ ಹಕ್ಕುಗಳನ್ನು ನಾವು ನೋಡ್ತೇವೆ. ನೆಕ್ಸ್ಟ್, ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಅಮೆರಿಕಾದಿಂದ, ಆಸ್ಟ್ರೇಲಿಯಾದಿಂದ, ಕೆನಡಾದಿಂದ, ಐರಿಷ್ನಿಂದ. ಸರಿಯಾದ ಉತ್ತರ ಇಲ್ಲಿ ಐರಿಷ್ ಸಂವಿಧಾನದಿಂದ ಅಥವಾ ಐರಿಷ್ನಿಂದ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಎರವಲು ಪಡೆಯಲಾಗಿದೆ. ರಾಜ್ಯಕ್ಕೆ ನಿರ್ದೇಶನವನ್ನು ನೀಡುವಂತಹ ತತ್ವಗಳಾಗಿದ್ದಾವೆ ಇವು. ನೆಕ್ಸ್ಟ್ 11ನೇ ಪ್ರಶ್ನೆ, ಆಸ್ತಿ ಹಕ್ಕನ್ನು ಎಷ್ಟನೇ ತಿದ್ದುಪಡಿಯ ಮೂಲಕ ತೆಗೆದುಹಾಕಲಾಯಿತು? ಮೂಲಭೂತ ಹಕ್ಕುಗಳಲ್ಲಿತ್ತು ಮೊದಲು ಈ ಆಸ್ತಿಯ ಹಕ್ಕು, ಅದನ್ನು ಯಾವ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಲಾಯಿತು? 44ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 89ನೇ ತಿದ್ದುಪಡಿ, 83ನೇ ತಿದ್ದುಪಡಿ. ಈ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 44ನೇ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ಕೈಬಿಡಲಾಯಿತು. ನೆಕ್ಸ್ಟ್ 12ನೇ ಪ್ರಶ್ನೆ, ಶಿಕ್ಷಣ ಹಕ್ಕು ಎಂದು ಹೇಳಿದ ಸಂವಿಧಾನದ ತಿದ್ದುಪಡಿ. ಶಿಕ್ಷಣವನ್ನು ಮೂಲಭೂತ ಹಕ್ಕು ಅಂತ ತಿಳಿಸಿದಂತಹ ಸಂವಿಧಾನದ ತಿದ್ದುಪಡಿ ಯಾವುದು? 85ನೇ ತಿದ್ದುಪಡಿ, 86ನೇ ತಿದ್ದುಪಡಿ, 56ನೇ ತಿದ್ದುಪಡಿ, 95ನೇ ತಿದ್ದುಪಡಿ. ಸರಿಯಾದ ಉತ್ತರ ಇಲ್ಲಿ 86ನೇ ತಿದ್ದುಪಡಿ. ಸಂವಿಧಾನದ 86ನೇ ತಿದ್ದುಪಡಿ ಶಿಕ್ಷಣವನ್ನು ಇದು ಹಕ್ಕು, ಮಕ್ಕಳು ಪಡೆದುಕೊಳ್ಳಲೇಬೇಕು. 6ರಿಂದ 14 ವರ್ಷದ ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಸೇರಿಸಬೇಕು, ಅದು ಅವರ ಹಕ್ಕು ಅಂತ ಹೇಳಿದೆ. ಮೂಲಭೂತ ಹಕ್ಕುಗಳ ರಕ್ಷಕ. ನೆಕ್ಸ್ಟ್ ಕ್ವಶನ್ ಇರುವಂಥದ್ದು ಆಪ್ಷನ್ಗಳು: ಜಿಲ್ಲಾ ನ್ಯಾಯಾಲಯ, ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ, ಪ್ರಥಮ ದರ್ಜೆ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ. ಮೂಲಭೂತ ಹಕ್ಕುಗಳ ರಕ್ಷಕ, ರಿಟ್ ಅರ್ಜಿಗಳನ್ನು ಹಾಕಿ ನಾವು ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡ್ಕೊಳ್ಬೋದು. ಸರ್ವೋಚ್ಚ ನ್ಯಾಯಾಲಯದಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಈ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು? 10, 11, 9, 13. ಒಟ್ಟು ಎಷ್ಟು ಮೂಲಭೂತ ಕರ್ತವ್ಯಗಳಿದ್ದಾವೆ? ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನು ನಾವು ನೋಡ್ತೇವೆ. ಮೊದಲು 10 ಇತ್ತು, ನಂತರ 11 ಮೂಲಭೂತ ಕರ್ತವ್ಯಗಳನ್ನು ಮಾಡಲಾಗಿದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಸಂವಿಧಾನ ರಚನೆ ಆದಾಗ ಇದ್ದ ಒಟ್ಟು ಅನುಸೂಚಿಗಳು. ಸಂವಿಧಾನ ರಚನೆ ಆದಾಗ ಇದ್ದಂತಹ ಅನುಸೂಚಿಗಳ ಸಂಖ್ಯೆ ಎಷ್ಟು? 8, 10, 12, 15. ಸರಿಯಾದ ಉತ್ತರ ಇದಕ್ಕೆ ಒಟ್ಟು 8 ಅನುಸೂಚಿಗಳಿದ್ವು ಸಂವಿಧಾನ ರಚನೆ ಆದಾಗ. ನೆಕ್ಸ್ಟ್ 16ನೇ ಪ್ರಶ್ನೆ, ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಅಂಗೀಕರಿಸಲಾದ ದಿನ. ಜನವರಿ 28, 1947, ಬಿ 26 ಜನವರಿ 1947, ಆಪ್ಷನ್ ಸಿ 25 ಜನವರಿ 1947, ಹಾಗೆ ಆಪ್ಷನ್ ಡಿ 22 ಜನವರಿ 1947.
ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಯಾವಾಗ ಅಂಗೀಕಾರ ಮಾಡಲಾಯಿತು? ಸರಿಯಾದ ಉತ್ತರ ಜನವರಿ 22, 1947ಕ್ಕೆ ಈ ಪೂರ್ವ ಪೀಠಿಕೆಯನ್ನು ಅಂಗೀಕಾರ ಮಾಡಲಾಗುತ್ತೆ. ಸಂವಿಧಾನದ ಪೂರ್ವ ಪೀಠಿಕೆಯನ್ನು ರಾಜಕೀಯ ಜಾತಕ ಎಂದವರು? ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಸಿ KM ಮುನ್ಷಿ, ಹಾಗೆ ಆಪ್ಷನ್ ಡಿ ಸಿ ಮಾಧವರಾವ್. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ KM ಮುನ್ಷಿ ಇವರು ಸಂವಿಧಾನದ ಪೂರ್ವ ಪೀಠಿಕೆಯನ್ನು ರಾಜಕೀಯ ಜಾತಕ ಅಂತ ಕರೆದಿದ್ದಾರೆ. ಇನ್ನು ಕೆಲವರು ಸಂವಿಧಾನದ ಒಡವೆ ಅಂತಲೂ ಸಹ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಕರೆದಿದ್ದಾರೆ. ನೆಕ್ಸ್ಟ್ 18ನೇ ಪ್ರಶ್ನೆ. ಮಿನಿ ಸಂವಿಧಾನ ಎಂದು ಸಂವಿಧಾನದ ಈ ತಿದ್ದುಪಡಿಯನ್ನು ಕರೆಯಲಾಗಿದೆ? 44ನೇ ತಿದ್ದುಪಡಿ, 61ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 89ನೇ ತಿದ್ದುಪಡಿ. ಮಿನಿ ಸಂವಿಧಾನ. ಬಹಳಷ್ಟು ತಿದ್ದುಪಡಿಗಳು ಇದರಲ್ಲಿ ಆಗಿರೋದ್ರಿಂದ ಈ ಒಂದು ಸಂವಿಧಾನದ ತಿದ್ದುಪಡಿಯಲ್ಲಿ ಬಹಳಷ್ಟು ಅಂಶಗಳನ್ನು ಸಂವಿಧಾನಕ್ಕೆ ಸೇರ್ಪಡೆಗೊಳಿಸಿದ್ದಾರೆ, ಬದಲಾವಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಇದನ್ನು ಒಂದು ಮಿನಿ ಸಂವಿಧಾನ ಅಂತ ಕರೀತಾರೆ. ಅದು 42ನೇ ತಿದ್ದುಪಡಿ. ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್ 19ನೇ ಪ್ರಶ್ನೆ. ಸಂವಿಧಾನಬದ್ಧ ಪರಿಹಾರದ ಹಕ್ಕನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದವರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು, ಡಾಕ್ಟರ್ BR ಅಂಬೇಡ್ಕರ್, ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಯಾರು ಸಂವಿಧಾನಬದ್ಧ ಪರಿಹಾರ ಹಕ್ಕನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದಿದ್ದಾರೆ. ಈ ಸಂವಿಧಾನಬದ್ಧ ಪರಿಹಾರದ ಹಕ್ಕಿನಲ್ಲೇ ನಾವು ರಿಟ್ ಅರ್ಜಿಗಳನ್ನು ಹಾಕ್ಕೊಳ್ಬಹುದು, ತಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇದನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಇದ್ದಂತೆ ಎಂದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಆಪ್ಷನ್ 3 ಸರಿಯಾದ ಉತ್ತರ ಆಗಿದೆ ಪ್ರಶ್ನೆಗೆ. ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ 20ನೇ ಪ್ರಶ್ನೆ. ಸಂವಿಧಾನಕ್ಕೆ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಿದ ಸಂವಿಧಾನದ ತಿದ್ದುಪಡಿ? ಮೊದಲು 10 ಮೂಲಭೂತ ಕರ್ತವ್ಯಗಳಿದ್ವು, ನಂತರ ಮತ್ತೊಂದು ಮೂಲಭೂತ ಕರ್ತವ್ಯವನ್ನು ಸೇರ್ಪಡೆ ಮಾಡಿ ಒಟ್ಟು 11 ಮೂಲಭೂತ ಕರ್ತವ್ಯಗಳು ಆಗಿದ್ದಾವೆ. ಈ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಿದಂತಹ ಸಂವಿಧಾನದ ತಿದ್ದುಪಡಿ ಯಾವುದು? 44ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 89ನೇ ತಿದ್ದುಪಡಿ, 86ನೇ ತಿದ್ದುಪಡಿ. ಸರಿಯಾದ ಉತ್ತರ ಇಲ್ಲಿ 86ನೇ ತಿದ್ದುಪಡಿ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಒಟ್ಟು 20 ಪ್ರಶ್ನೆಗಳನ್ನು ನೋಡಿದ್ವಿ. ಇವತ್ತಿನ ಪ್ರಶ್ನೆ, 2ನೇ ಶಿವಾಜಿ ಎಂದು ಪ್ರಸಿದ್ಧಿಯನ್ನು ಪಡೆದಂತಹ ಮರಾಠ ಪೇಶ್ವೆ ಯಾರು? ಬಾಲಾಜಿ ಬಾಜಿರಾವ್, ಬಾಲಾಜಿ ವಿಶ್ವನಾಥ್, 1ನೇ ಬಾಜಿರಾವ್, 1ನೇ ಮಾಧವರಾವ್. ಇದಕ್ಕೆ ಉತ್ತರವನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಈ ಒಂದು ಕ್ವಶನ್ಗೆ ಉತ್ತರವನ್ನು ಹೇಳಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೇನೆ. ಇಲ್ಲಿ ಪ್ರಶ್ನೆ, 2ನೇ ಶಿವಾಜಿ ಎಂದು ಪ್ರಸಿದ್ಧಿ ಪಡೆದಂತಹ ಮರಾಠ ಪೇಶ್ವೆ ಯಾರು ಅನ್ನುವಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.